ಹೆಂಗಿದೆ ಸರ್ ಇಲ್ಲಿ ಅಭಿವೃದ್ಧಿಯ ವ್ಯವಸ್ಥೆ ಹೇಗಿದೆ? ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಹೇಗೆ ಇಲ್ಲಿ ವಿನಯ್ ಕುಲಕರ್ಣಿ ಅವರು ಕೆಲಸ ಮಾಡಿದ್ದಾರೆ? ಅದಕ್ಕೆ ಮುಂಚೆ ದೇಸಾಯಿ ಅವರಿದ್ದರು, ಅವ್ರು ಹೇಗೆ ಕೆಲಸ ಮಾಡಿದ್ದಾರೆ? ನಿಮಗೆ ಏನು ಅನಿಸುತ್ತೆ? ಕಳೆದ 10 ವರ್ಷದ ಅಭಿವೃದ್ಧಿಯನ್ನು ನೋಡಿದ್ರೆ ಏನು ಅನಿಸುತ್ತೆ? ಎರಡು ಪಾರ್ಟಿ ಚಲೋನ ಮಾಡ್ಕೊಂಡು ಬಂದಾರೆ ಇಬ್ಬರು. ಹಾಂ, ಇಲ್ಲಿ ಅಮೃತ್ ದೇಸಾಯಿ ನಮ್ಮ ಸ್ಥಳೀಕರ ಹೆಂಗೂ ಇದ್ರು ಅವರು ಕೆಲಸ ಒಳ್ಳೇದು ಮಾಡ್ಯಾರ. ಅವರು ಚಲೋ ಮಾಡ್ಯಾರ ಕೆಲಸ. ಅವರು ಮಾಡ್ಯಾರ ಕುಲಕರ್ಣಿ ಅವ್ರು ಇದ್ರು ಪೀಡ್ನೊಳಗೆ. ಎರಡು ಪಾರ್ಟಿ ಏನೈತಲ್ಲ ಚಲೋ ಕೆಲಸ ಮಾಡ್ಯಾರ. ಈಗ 2023ರಿಂದ ಕುಲಕರ್ಣಿ ಅವರು ಇಲ್ಲಿ MLA ಆಗಿದ್ದಾರೆ. ಬಟ್ ಅವ್ರ ಮೇಲೆ ಒಂದು ಆರೋಪನೂ ಇದೆ. ಆಗಾಗ ಅವರು ಒಂದೆರಡು ಸರಿ ಜೈಲಿಗೆ ಹೋಗಿ ಬೈಲ್ ಮೇಲೆ ವಾಪಸ್ ಬಂದಿದ್ದಾರೆ. ಈಗ ಮತ್ತೆ ಜೈಲ್ ಪಾಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬಂದರೆ ಇಲ್ಲಿ ವಾತಾವರಣ ಹೇಗಿದೆ ಸರ್? ಏನ್ರಿ ಎಲ್ಲೋ ನೀವು ನೋಡ್ರಿ ಮೀಡಿಯಾದವರು ಎಲ್ಲೋ ಬೈ ಎಲೆಕ್ಷನ್ ಆದರೆ ಮ್ಯಾಗ ಯಾವ್ದು ಸರ್ಕಾರ ಇರ್ತೈತಿ ಅದೇ ಇವನ್ ಆಗೋದು ಗೊತ್ತೈತಿ ನಿಮಗೂ, ಹೌದಲ್ರಿ? ಮ್ಯಾಗ ಯಾವ್ದು ಇರ್ತೈತಿ ಅದ ಆಕೈತಿ. ಈಗ ಅದು ಯಾಕಂದ್ರೆ ಎಲ್ಲ ಶಕ್ತಿ ಒತ್ತಾಟಗನ ಹಚ್ಚಿಬಿಡ್ತಾರೆ, ಅದ ಆಗೋದು. ಅದು ನೆಕ್ಸ್ಟ್ ಬಂದಾಗ ಮುಂದೆ ಯಾವ್ದು ಆಕೈತೆ ಅದು ಮುಂದಿನ. ವೈಯಕ್ತಿಕವಾಗಿ ಹೇಳಕ್ಕೆ ಬರ್ದಲ್ರಿ, ಅವ್ರವ್ರ ಇದ್ರ ಮ್ಯಾಗ ಆಕೈತಿ ರೀ. ಅಭಿಪ್ರಾಯ ಅಂದ್ರೆ ಏನ್ರಿ, ಏನು ಹೇಳ ನಾವೇನು ಅಮೃತ್ ದೇಸಾಯಿ ಫ್ಯಾನ್ಸ್, ದೇಸಾಯಿ ಬರ್ಬೋದು ಅಂತ ನಾವು ಹೇಳ್ಬೋದು. ಹಾಂ, ಯಾಕಂದ್ರೆ ನಾವು ಇಲ್ಲೇ ಸ್ಥಳೀಕರ ರೀ, ಇಲ್ಲೇ ಸ್ಥಳೀಕರ. ನಮ್ದು ಏನೋ ಪ್ರಾಬ್ಲಮ್ ವೈಯಕ್ತಿಕ ಇದ್ರೆ ಏನೈತಲ್ಲ ಅವ್ರ ಮುಂದೆ ಹೋಗಿ ಸಾಲ್ವ್ ಮಾಡಿರ್ತೀವಿ ರೀ. ನಾವು ಪಾರ್ಟಿ ನೋಡಿರೋದಿಲ್ಲ, ಅವ್ರ ಮುಂದೆ ಹೋಗಿ ಸಾಲ್ವ್ ಮಾಡಿರ್ತೇವೆ. ಅವರು ನಮ್ಗೆ ಏನೈತಲ್ಲ ಚಲೋ ಸೊಲ್ಯೂಷನ್ ಕೊಟ್ಟಿರ್ತಾರೆ. ಅವ್ರಿಗೆ ಬರಲಿ ಅಂತ ಇದನ್ನು ಮಾಡಾರ ನಾವು.